ಅಜಾಗರೂಕತೆಯಿಂದ ಲಾರಿ ಕೆಳಗೆ ಬಿದ್ದು ಸತ್ಯರ ಹ್ಯಾಂಗ್ ಮಾಡ್ಕೋದ್ರು, ಇದೆಲ್ಲವೂ ನನಗೆ ಸಂಬಂಧ ಅಲ್ಲ. ಅಂದರೆ ಭಗವಂತನ ಪ್ರೇರಣೆ ಆಗೋದು. ಸ್ವಯಂಕೃತ ಅಪರಾಧ ಅಂತೀವಲ್ಲ, ಅದು ಮಾಡೋದಕ್ಕೆ ನಾನು ಸಪೋರ್ಟ್ ಇಲ್ಲ. ಹೋರಾಡಬೇಕು ಪ್ರತಿಯೊಬ್ಬರು ಜೀವಿ. ನಾಯಿ ಕೂಡ ಹೋರಾಡ್ತದೆ ಮನೆಯೆಲ್ಲ ಊಟಕ್ಕಿಲ್ಲ ಅಂದರೆ. ನಿಮ್ಗಳು ಇಷ್ಟು ಕೈಕಾಲು ಕೊಟ್ಟಿದ್ದೀವಿ, ಯಾವುದು ನಿನ್ನ ಕೋರ್ಟ್, ಅದು ಜಡ್ಜಿ ಇರ್ಬೋದು ಇರ್ಬೋದು, ನೀವು ಮನುಷ್ಯರು ಮಾಡಿರೋ ಕೋರ್ಟ್. ನನ್ನ ಕೋರ್ಟಲ್ಲಿ ಇದೇ ಇಲ್ಲ, ಒಂದೇ ಶಿಕ್ಷೆ, ಅದು ತಪ್ಪು ಸರಿಯ. ಈಗ ನಿನ್ನ ಹೆಸರಲ್ಲಿ ಸತ್ತಿರ್ಬೋದು, ಸಾಯಿಸಿದ್ದು ನೀನಲ್ಲ ಅಲ್ವಾ, ಪ್ರಯತ್ನ ಪಡು, ಗೆದ್ದು ಬರ್ತೀಯ. ಅವನು ಸಾಯೋವನಿಗೆ ಶಿಕ್ಷೆ ಆಗಿದೆ, ಕಾರಣಗಳು ತುಂಬ ಇರ್ಬೋದು. ಬಿಕಾಸ್ ಅವನು ಎಷ್ಟು ಒಳ್ಳೆಯವನು ನನ್ನ ತೂಕದಲ್ಲಿ ಇದೆ. ಬಿಟ್ಬಿಡಬೇಕು ನೀನು, ಹೋರಾಡು. ಈಗ ಏನಾದರೂ ಮಾಡ್ಕೋತೀಯ, ಹೆಂಡತಿ ಮಕ್ಕಳು ಬೀರಿಗೆ ಬಂದುಬಿಡ್ತಾರಲ್ವ, ನೋಡು ನಿನ್ನವರೇ ಹೆಂಡ್ತಿನ ಕೆಟ್ಟ ದೃಷ್ಟಿ ನೋಡ್ತಾರೆ. ಗಂಡ ಇಲ್ದಿರೋ ಹೆಣ್ಣನ್ನು ಪ್ರತಿ ಗಂಡಸು ಅದೇ ನೋಡು. ಹಾಗಾದ್ರೆ ಎಲ್ಲ ಗಂಡಸು ಒಳ್ಳೆಯವರ, ನಾವು ಒಬ್ಬರೇ ಕೆಟ್ಟವನ? ನಾನು ಹೇಳಿ ನಿಮಗೆ ಅರ್ಥ ಆಯ್ತಲ್ಲ. ಒಂದು ಹೆಣ್ಣಿಗೆ ಪಾಪ, ನನ್ನ ಮನೆಯವಳು ಅಂತ ಹೇಳೋದಿಲ್ಲ, ಗಂಡ ಸತ್ತಿರ್ಬೋದು, ಇನ್ನೊಂದು ಇರ್ಬೋದು, ಯಾರು ಒಳ್ಳೆ ರೀತಿಯಲ್ಲಿ ನೋಡೋದಿಲ್ಲ ರೀ. ನನಗೆ ಸಿಗುತ್ತಾ? ಈ ಥರ ನೋಡ್ತಾರೆ. ಆದರೆ ಅವ್ರು ಕೆಟ್ಟವ್ರಲ್ವ? ಪ್ರಪಂಚದಲ್ಲಿ ಈಗ ಜೈಲಲ್ಲಿ ಎಷ್ಟು ಜನ ಇದ್ದಾರೆ? 7,000 ಜನನೇ ಕ್ರಿಮಿನಲ್ಸಾ? ನಾನು ಹೇಳೋದು ನಿಮಗೆ ಅರ್ಥ ಆಗಿರಬೇಕು. ಎಷ್ಟು ಕೋಟಿ ಜನ ಕ್ರಿಮಿನಲ್ಸ್ ಇದ್ದಾರೆ, ಬಟ್ ಕಾನೂನು ಆದಲ್ಲಿ ಸಿಕ್ಕಿಲ್ಲ. ಅವರು ಸಿಕ್ಕಿದಾಗ ಅವ್ರದ್ದು ಕೊಳ ತುಂಬಿದಾಗ ಬಂದು ಸೇರ್ಕೋತಾರೆ. ಈಗ ಜಾಸ್ತಿ ದಿನ ನೋಡಿ ಟಿ ವಿಯಲ್ಲಿ ಕ್ರೈಮ್ ಇದು ತೋರಿಸ್ತಾ ಇರ್ತಾರೆ. ಹೆಂಡ್ತಿದೆ ಮರ್ಡ್ರ್, ಹೆಂಡ್ತಿಯೇ ಮಾಡ್ತಾಳೆ ಗಂಡನಲ್ಲಿ. ಕಾಲ ಬದಲಾವಣೆ, ಏನು ಕಾಲ ಬದಲಾವಣೆ ಅದು ಕಾಣ್ತಾ ಉಂಟು. ಇವಾಗ ಕೊಂದು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ರೀ. ಈ ಕಾನೂನಲ್ಲಿ ತಪ್ಪಿಸ್ಬೋದು ನಾವು, ಆ ಕಾನೂನಲ್ಲಿ ಬಿಡೋದೇ ಇಲ್ಲ. ನನಗೆ ಅದು ಏನು ಪರಿಸ್ಥಿತಿ ಹೇಳೋದು ರೀ. ನಾನು ಕಣ್ಣಲ್ಲಿ ನೋಡಿದ ವ್ಯಕ್ತಿ ಹೀಗೆಲ್ಲ ಇದ್ದಿದ್ದು, ದಾನ ಧರ್ಮದಲ್ಲಿ ಇದ್ದಿದ್ದು. ಒಂದು ಅಜಾಗರೂಕತೆ ಅವರನ್ನು ಕರೆದು ನಿಲ್ಲಿಸ್ಬಿಡ್ತೀನಿ. ನಾನು ನಿಜವಾಗ್ಲೂ ಓಪನ್ ಆಗಿ ಹೇಳ್ತೀನಿ, ಇದು ಸತ್ಯ. ಅವ್ರಿಗೆ ಆ ಥರ ಇದಿಲ್ಲ, ಅವ್ರಿಗೇನು ಮನಸ್ಸಲ್ಲಿ ಆ ಥರ ಭಾವನೆ ಇಲ್ಲ. ಪ್ರಾಣಿ ಪಕ್ಷಿ ಮೇಲೆ ಯಾರು ಪ್ರೀತಿ ತೋರಿಸ್ತಾರಲ್ಲ, ಅವ್ರಿಗೆ ಆ ಥರ ಭಾವನೆ ಭರವಸೆ ಇಲ್ಲ. ಮೂಕ ಪ್ರಾಣಿಗಳನ್ನೇ ಅವರು ಸಾಕ್ಕೊಂಡು, ಯಾರು ಸಾಕ್ತಾರೆ? ತಿಂಗಳಿಗೆ ಎಷ್ಟು ಖರ್ಚು ಬರ್ತದೆ ಹೇಳಿ? ಅದಕ್ಕೆ ಅನ್ನ ಹಾಕ್ಕೊಂಡು ಬಿಲ್ಡಿಂಗ್ ಕಟ್ಕೊಂಡು ಚೆನ್ನಾಗಿರ್ಬೋದಿತ್ತ? ದೊಡ್ಡದು ಒಂದು 5 ಫ್ಲೋರಿದ್ದು ಮನೆ ಕಟ್ಕೊಂಡು ಅದರೊಳಗೆ ಸ್ವಿಮ್ಮಿಂಗ್ ಪೂಲ್ ಮಾಡಿಕೊಂಡು, ಇದರಲ್ಲಿ ಸೊಳ್ಳೆಗಳು ಜಾಸ್ತಿ, ಪ್ರಾಣಿ ಪಕ್ಷಿಗಳಿದ್ದಲ್ಲಿ ಅವ್ರಿಗೆ ಅದು ಇಷ್ಟಪಡ್ಕೊಂಡು ಅವ್ರು ಮಾಡ್ತಿದ್ದಾರೆ. ಏನೋ ಬುದ್ಧಿ ಹೇಳಕ್ಕೆ ಹೋದರು, ಜೊತೆಗಿದ್ದ ಹುಡುಗರುಗಳು ಯಾರೋ ಏನೋ ಅಜಾಗರೂಕತೆನೇ. ನಾನು ಅದ್ರ ಬಗ್ಗೆ, ಕಾನೂನು ಬಗ್ಗೆ ನಾನು ಮಾತಾಡೋಲ್ಲ, ಆಮೇಲೆ ಪೊಲೀಸರ ಬಗ್ಗೆನೂ ನಾನು ಮಾತಾಡೋಲ್ಲ. ಎಲ್ಲೋ ಎಷ್ಟು % ಇರ್ಬೋದು ಇವ್ರದ್ದು ರಾಂಗು. ಏನಕ್ಕೆ ಕರೆದು ಬುದ್ಧಿ ಹೇಳಬೇಕಿತ್ತು? ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಬಟ್ 100ಕ್ಕೆ 100% ಹೇಳ್ತೀನಿ, ಇವರು ಅಂಥ ಮನುಷ್ಯ ಅಲ್ಲ. ಏನಕ್ಕಂದರೆ ಪ್ರತಿಯೊಬ್ಬರು ಸಹಾಯಕ್ಕೆ ಬರೋರು. ನಾವು ಚಿತ್ರರಂಗದಲ್ಲಿ ಇದ್ದಾಗ ಒಟ್ಟಿಗೆ ಅವರು ಎಲ್ಲರಿಗೂ ಸಹಾಯ ಮಾಡೋದು ಆಯಿತಾ. ಈ ಪ್ರಾಬ್ಲಮ್ ಇಲ್ದಿದ್ರು ಅವ್ರನ್ನ ಕರೆದು ಹಾಕೋಣ ಫಿಲ್ಮಿಗೆ, ಇವ್ರನ್ನ ಹಾಕಿ ಜೊತೆಗಿರಲಿ, ನಮ್ಮ ಜೊತೆ ಇರಬೇಕು. ಆಮೇಲೆ ನಮಗೊಂದು ಧೈರ್ಯ ರೀ, ಅವ್ರದ್ದು ನಾವು ಬಾಯ್ಬಿಟ್ಟು ಕೇಳ್ಬೋದು, ನಮಗೊಂದು ಫಿಲ್ಮಲ್ಲಿ ಪ್ರಾಬ್ಲಮ್ ಇದೆ ಸ್ವಲ್ಪ, ಹೌದಾ? ಈ ಥರನೂ ಮನುಷ್ಯ. ಏನು ಯಾವ ಜನ್ಮದ ಇದು ಕರ್ಮ ಅಂತ ಗೊತ್ತಿಲ್ಲ, ಇವಾಗ ಬಂದು ಈ ಥರ. ಬಟ್ ಒಂದು ಸತಿ, ಯಾಕಂದರೆ ನಾನು ನೋಡ್ಬೋದು, ನಾನಲ್ಲ ಒಳ್ಳೆತನ ಇರ್ಬೋದು, ನಮ್ಮದು ಕರ್ಮಗಳಂತೂ ಇರ್ತದಲ್ಲ. ನೋಡೋಣ ಮುಂದೆ ಆ ಒಳ್ಳೆತನ ಅವರನ್ನು ಈ ಕರ್ಮವನ್ನು ಎಷ್ಟು ಕಮ್ಮಿ ಮಾಡ್ತದೆ ಅಂತ. ಪಾಸಿಟಿವ್ ಎಷ್ಟು ಜಾಸ್ತಿ ಇದೆ, ನೆಗೆಟಿವ್ನು ನಾನು ಇಲ್ಲ ಅಂತ ಹೇಳೋದಿಲ್ಲ, ಅದು ಕಮ್ಮಿ ಆಗುತ್ತೆ. ತೂಕ ಮಾಡಿದಾಗ ಯಾವುದು ಸರಿ ಇದೆ, ಯಾವುದು